ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ 1BBEE 105 ಅಥವಾ 205 ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ಒಂದು ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಈ ಸಬ್ಜೆಕ್ಟ್ ಬರೆದಿರೋದುಂಟು. ಸೇಮ್ ಸಿಲೆಬಸ್, ಸೇಮ್ ಟಾಪಿಕ್ಸ್ ಮತ್ತು ಸೇಮ್ ಸಬ್ಜೆಕ್ಟ್ ನೇಮ್. ಚೇಂಜ್ ಆಗಿರೋದು ಏನಪ್ಪ ಅಂತಂದರೆ ಸಬ್ಜೆಕ್ಟ್ ಕೋಡ್ ಚೇಂಜ್ ಆಗಿದೆ ಮತ್ತು ಸ್ಕೀಮ್ ಚೇಂಜ್ ಆಗಿದೆ. ನಮ್ಮದು ಬೇರೆ ಸ್ಕೀಮು, ನಿಮ್ಮ ಬೇರೆ ಸ್ಕೀಮ್. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಸೇಮ್, ಕಂಪ್ಲೀಟ್ ಸೇಮ್ ಆಗಿದೆ. ನಾನು ಬರೆದಿರೋಂಥ ಕ್ವಶನ್ ಕೂಡ ಈ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಇದ್ದಾವೆ. ಓಕೆ, ನಾನೊಂದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಹೇಳ್ತೀನಿ. ಅವ್ನು ಮಾತ್ರ ಓದಿದ್ರೆ ಸಾಕು, ಖಂಡಿತ ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ಆ್ಯಂಡ್ 90% ನೀವು ಎಕ್ಸಾಮ್ ಬರೀತಾ ಇರ್ತಾರೆ, ಫಸ್ಟ್ ಟೈಮ್ ಎಕ್ಸಾಮ್ ಬರೀಕತ್ತಿರಲ್ಲ. ಸೊ 90% ಮಾಡಲ್ ಕ್ವಶನ್ ಪೇಪರಲ್ಲಿ ಏನಿದೆ ಅವನ್ನೇ ಕೊಡ್ತಾರೆ. ಓಕೆ, ಚೇಂಜಸ್ ಏನು ಮಾಡಿ ಕೊಡಲ್ಲ. ಚೇಂಜಸ್ ಮಾಡಿದರೆ ಕೆಲವೊಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಚೇಂಜ್ ಮಾಡ್ಬೋದು. ಆ್ಯಂಡ್ ಬರ್ತಾ ಒಂದು ವೇಳೆ ನೀವು ಈ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಬರ್ತಾ ಸ್ವಲ್ಪ ಟಫ್ ಆಗುತ್ತಾ ಹೋಗುತ್ತೆ. ಲೈಕ್ ರಿಪೀಟೆಡ್ ಕ್ವಶನ್ಸ್ ಕೊಡ್ತಾ ಇರಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳ್ತೀನಿ. ಆ್ಯಂಡ್ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀನಿ, ನೀವು ನೋಟ್ ಮಾಡ್ತಾ ಹೋಗ್ರಿ. ಓಕೆ, ಫಸ್ಟ್ ಮಾಡಲಲ್ಲಿ ಓಮ್ಸ್ ಲಾ ಇದೆಲ್ಲ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ವಿತ್ ಇಟ್ಸ್ ಲಿಮಿಟೇಷನ್ಸ್. ಈ ಒಂದು ಕ್ವಶನ್ ಫಿಕ್ಸ್ಡ್ ಕ್ವಶನ್ ಇದಾಗಲಿ, ಮತ್ತು ಕಿರ್ಚಾಫ್ ಲಾ. ಓಕೆ, ಎರಡು ಫಿಕ್ಸ್ ಕ್ವಶನ್ ಕೊಡ್ತಾನೆ, ಬಟ್ ಆಜು ಬಾಜು ಕೊಡಲ್ಲ. ಲೈಕ್ ಕ್ವಶನ್ ನಂಬರ್ 1 ಅಲ್ಲಿ A B ಆ ರೀತಿ ಕೊಡಲ್ಲ. ನೀವು ಎರಡು ಓದ್ಕೊಂಡು ಹೋದ್ರೆ ಏನು 8 ಮಾರ್ಕ್ಸ್ ಬರುತ್ತೆ ಅಂತ ಆ ರೀತಿ ಅಲ್ಲ. ಒಂದೇ ಕೊಡ್ತಾನೆ. ಒಂದು ಕ್ವಶನ್ ಅಲ್ಲಿ ಒಂದೇ ಲಾ ಇರುತ್ತೆ, ಉಳಿದಿದ್ದೆರಡು ಈ ರೀತಿ ಬೇರೆ ಬೇರೆ ಕ್ವಶನ್ಸ್ನ ಕೇಳ್ತಾನೆ. ಹೌದಾ, ನೀವು ಯಾವ್ದಾದ್ರು ಒಂದು ಓದ್ಕೊಂಡ್ರು ಪರವಾಗಿಲ್ಲ, ಅಥವಾ ಎರಡು ಓದ್ಕೊಂಡ್ರು ಪರವಾಗಿಲ್ಲ. ಓದ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇವೆರಡು. ಓಕೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ವಿತ್ ಇಟ್ಸ್ ಲಿಮಿಟೇಷನ್ ಮತ್ತು ಕಿರ್ಚಾಫ್ ಲಾ. ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಓಕೆ, ಕ್ಯಾಲ್ಕುಲೇಟರ್. ಓಕೆ, ಎಷ್ಟು ಮಾರ್ಕ್ಸ್ ಇದೆ? 8 ಮಾರ್ಕ್ಸ್ ಇದೆ. ಸೊ ನೀವು ಅಲ್ಲಿ ಮಿಸ್ಟೇಕ್ ಮಾಡಿದ್ರಿ, ಏನೋ ರಾಂಗ್ ಬರೆದ್ರೆ 6 ಮಾರ್ಕ್ಸ್. ಓಕೆ, ಪ್ಲಸ್ ನೆಕ್ಸ್ಟ್ ಇವೆಲ್ಲ ಪಾರ್ಟ್ಸ್, ಇವೆಲ್ಲ ನ್ಯೂಮರಿಕಲ್ಸ್ ಏನಿದಾವಲ್ಲ ಇವನ್ನೆಲ್ಲ ನೀವು ಓದ್ಕೋಬೇಕು. ಮಾಡಲ್ ಕ್ವಶನ್ ಪೇಪರ್ ಏನಿದೆ ಇವನ್ನೇ ಓದ್ಕೊಳ್ಳಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಇವೆಲ್ಲ ಓದ್ಕೊಳ್ಳಿ. ಓಕೆ, ಅದಾದಮೇಲೆ ಕರೆಂಟ್ ಇನ್ ವೇರಿಯಸ್ ಬ್ರಾಂಚಸ್ ಫಿಗರ್ ಆಗಿ ಕೊಟ್ಟಿದ್ದಾರೆ, ಇವನ್ನೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಮಾಡಲ್ 2ನಲ್ಲಿ ಫ್ಯಾರಡೇಸ್ ಲಾ ಮತ್ತು ರೈಟ್ ಹ್ಯಾಂಡ್ ರೂಲ್, ಲೆಫ್ಟ್ ಹ್ಯಾಂಡ್ ರೂಲ್ ಇವೆರಡು ಇಂಪಾರ್ಟೆಂಟ್ ಕ್ವಶನ್. AB, ಥರ್ಡ್ AB. ಅದಾದಮೇಲೆ 4ರಲ್ಲಿ ಕೂಡ AB, ಡಿಫೈನ್ ದ ಕೋಫಿಷಿಯಂಟ್ ಆಫ್ ಕಪ್ಲಿಂಗ್ ಆ್ಯಂಡ್ ಫೈಂಡ್ ಇಟ್ಸ್ ರಿಲೇಷನ್ ಅಂತಿದೆಯಲ್ಲ ಇದು, ಮತ್ತು ಇಂಡ್ಯೂಸ್ಡ್ EMF ಮತ್ತು ಡೈನಾಮಿಕಲಿ ಇಂಡ್ಯೂಸ್ಡ್ EMF ಎರಡು, ಇವು 4 ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಸೊ ಟೋಟಲ್ ಇದಷ್ಟೇ 8 ಮಾರ್ಕ್ಸ್ ಇದೆ, 6. ಓಕೆ, ನಾವು ಆವ್ರೇಜ್ ಆಗಿ 5 ಮಾರ್ಕ್ಸ್ ತೊಗೊಳ್ಳೋಣ. ಮಿಸ್ಟೇಕ್ ಆಗ್ತಿರ್ತಾವೆ ಅಲ್ಲಿ ಇಲ್ಲಿ ಅಂತಂದ್ಬಿಟ್ಟು. ಓಕೆ, ಎಷ್ಟಾಯಿತು? 11 ಮಾರ್ಕ್ಸ್ ಆಯಿತು ಟೋಟಲ್. ನೆಕ್ಸ್ಟ್ ಮಾಡಲ್ 3, ಇದರಲ್ಲಿ RMS ವ್ಯಾಲ್ಯೂ ಅಂತಿದೆಯಲ್ಲ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅದಾದಮೇಲೆ ಫಿಫ್ತ್ ಸಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. 6th A ಇಂಪಾರ್ಟೆಂಟ್, ಮತ್ತು 6th C ಕೂಡ ಇಂಪಾರ್ಟೆಂಟ್. RC ಸರ್ಕ್ಯೂಟ್ ಅಂತ ಬಹಳಷ್ಟು ಇದ್ದಾವೆ, ಇದು RC ಸರ್ಕ್ಯೂಟ್ ಅಂತ ಕೂಡ ಬರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ 6th C ಮತ್ತು 6th A, 5th C, 5th A. ಓಕೆ, ಎಷ್ಟಿದ್ದಾವೆ? 8 ಮಾರ್ಕ್ಸ್ ಇದಲ್ಲ, 8, 6. ಇದು ಕೂಡ ಒಂದು ಆವ್ರೇಜ್ 5 ಮಾರ್ಕ್ಸ್ ಎಷ್ಟಾಯಿತು? 16 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಮಾಡಲ್ 4ನಲ್ಲಿ 3 ಫೇಸ್ ಇದೆಯಲ್ಲ, ಕ್ವಶನ್ ನಂಬರ್ 7 ಇದರಲ್ಲಿ ಅಡ್ವಾಂಟೇಜಸ್ ಆಫ್ 3 ಫೇಸ್ ಸಿಸ್ಟಮ್ ಓವರ್ ಸಿಂಗಲ್ ಫೇಸ್ ಸಿಸ್ಟಮ್, ಇದು 6 ಮಾರ್ಕ್ಸ್ ಇದೆ, ಇದು ಇಂಪಾರ್ಟೆಂಟ್. ಅದಾದಮೇಲೆ ಫಿಕ್ಸ್ಡ್ 3 ಫೇಸ್ ಡೆಲ್ಟಾ ಮತ್ತು ಸ್ಟಾರ್ ಕನೆಕ್ಷನ್ ಎರಡು ಫಿಕ್ಸ್ಡ್ ಕ್ವಶನ್ಸ್ ಕೊಡ್ತಾನೆ, ಬಟ್ ಆಜುಬಾಜು ಕೊಡಲ್ಲ. ಅವಾಗಲೇ ಇದ್ನಲ್ಲ, ಆಜುಬಾಜು ಕೊಡಲ್ಲ, ಬೇರೆ ಬೇರೆ ಕ್ವಶನ್ ಇರುತ್ತೆ, ಬಟ್ ಫಿಕ್ಸ್ಡ್ ಕ್ವಶನ್ ಇವು 8 ಮಾರ್ಕ್ಸ್ ಇದೆ. ಹೌದಾ, ಆ್ಯಂಡ್ ಇದ್ರ ಜೊತೆಗೆ ಇದು ಫೇಸರ್ ಡಯಾಗ್ರಾಮ್ ಅಂತ, ಇದು ಫಿಕ್ಸ್ಡ್ ಕ್ವಶನ್. 8 AC ಮತ್ತು 7th C ಆ್ಯಂಡ್ A ಇವೆರಡು ಫಿಕ್ಸ್ಡ್ ಕ್ವಶನ್, ಓದ್ಕೊಳ್ಳೇಬೇಕು. ಸೊ ಇದರಲ್ಲಿ ಆವ್ರೇಜ್ ಅಂದ್ಬಿಟ್ಟು ಒಂದು 8 ಮಾರ್ಕ್ಸ್ ಅಂತಿದೆ ಅಂದ್ಕೊಳ್ಳಿ. 6 ಮಾರ್ಕ್ಸ್ ಹಾಕೋಣ, ಪ್ಲಸ್ 6 ಮಾರ್ಕ್ಸ್ ಎಷ್ಟಾಯಿತು? 22 ಮಾರ್ಕ್ಸ್ ಆಯಿತು. ಹೌದಾ, ಪಾಸ್ ಆಗಿ 35 ಬೇಕು. ಲಾಸ್ಟ್ ಒಂದು ಮಾಡೆಲ್ ಇದೆ. ಸೊ ಲಾಸ್ಟ್ ಒಂದು ಮಾಡಲಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್. ರೈಟ್ ಶಾರ್ಟ್ ನೋಟ್ ಆನ್ ಪ್ರಿಕಾಷನ್ಸ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಶಾಕ್. ಇದನ್ನು ಈಸಿಯಾಗಿ ಬರೀಬೋದು ನೀವು. ಪ್ರಿಕಾಷನ್ಸ್ ಅಂದರೆ ಏನು? ಚಪ್ಪಲಾಗದೇನೆ ಯಾವುದೇ ಒಂದು ಎಲೆಕ್ಟ್ರಿಕ್ ಮುಟ್ಟೋದಾಗಿರಲಿ, ಅಥವಾ ಹಸಿ ಕೈಯಲ್ಲಿ ಮುಟ್ಟಿದರೆ ಬಟನ್ಸ್ ಏನಾದರೂ ಸ್ವಿಚ್ ಬೋರ್ಡ್ ಅವನ್ನೆಲ್ಲ ಆನ್ ಮಾಡಿದರೆ ಶಾಕ್ ಹೊಡೆಯುತ್ತಲ್ಲ, ಅವೆಲ್ಲ ಪ್ರಿಕಾಷನ್ಸ್. ಅದ್ರ ಬಗ್ಗೆ ಬರೆಯೋದಿದು. ಸೊ ಈಸಿಯಾಗಿ ಬರೀಬೋದು ನೀವು. ಆಮೇಲೆ ಫ್ಯೂಸ್ ಆಗಲಿ, MCB ಆಗಿರಲಿ, ಇವೆಲ್ಲ ಈಸಿಯಾಗಿ ನಿಮಗೆ ಔಟ್ ಆಫ್ ಔಟ್ ತಗೋಬೋದಂಥ ಮಾಡಲ್ ಇದು. ಮಾಡಲ್ 4 ಮತ್ತು ಮಾಡಲ್ 5 ಬಹಳ ಈಸಿಯೆಸ್ಟ್ ಮಾಡಲ್ ಇದೆ ಈ ಒಂದು ಸಬ್ಜೆಕ್ಟಲ್ಲಿ. ಓಕೆ, ಇವೆರಡು ಮಾಡಲ್ ಮೇಲೆ ಫೋಕಸ್ ಮಾಡಿ. ಮಾಡಲ್ 5 ಏನಿದೆಲ್ಲ ಫ್ಯೂಸ್, MCB ಇವೇ ಕೊಡ್ತಾನೆ, ಪ್ರಿಕಾಷನ್ಸ್ ಆಗಿರಲಿ. ಬಟ್ ನಾನು ಅವಾಗಲೇ ರೀಅರೇಂಜ್ ಮಾಡ್ತಾನೆ ಕ್ವಶನ್ಸ್ನ. ಲೈಕ್ A ಇರುತ್ತಲ್ಲ, ಪ್ರಿಕಾಷನ್ಸ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಶಾಕ್, ಇದನ್ನೇನು ಮಾಡ್ತಾನೆ, ನೀವು ಮೂರು ಓದ್ಕೊಂಡು ಹೋಗಿರ್ತಾರೆ ಅಂದ್ಕೊಳ್ಳಿ. ಸೊ 3 ಎಷ್ಟಿದೆ? 20 ಮಾರ್ಕ್ಸ್ಗೆ ಇರುತ್ತೆ. ಹೌದಾ, ಒಂದು ಮಾಡಲು 20 ಮಾರ್ಕ್ಸ್ಗೆ ಇರುತ್ತೆ. ಸೊ ನೀವು 3 ಓದ್ಕೊಂಡು ಹೋಗಿರ್ತೀರ. ಅವಾಗ ಏನು ಮಾಡ್ತಾನೆ, ಇದು MCB ಫ್ಯೂಸ್ ಆ್ಯಂಡ್ MCB ತೊಗೊಂಬಂದು 10th B ಎಲ್ಲ ಆಗಿಬಿಡ್ತಾನೆ. ಇದು 10th B ನೀವು ಓದಿರಲ್ಲ, ಇದನ್ನು ತೊಗೊಂಬಂದು ಇಲ್ಲ ಆಗಿಬಿಡ್ತಾನೆ. ಅವಾಗ ನಿಮ್ಗೆ ಏನಾಗುತ್ತೆ? ಮಾರ್ಕ್ಸ್ ಕಟ್ ಆಗುತ್ತೆ. ಬರೀ ನೀವು ಎರಡೇ ಕ್ವಶನ್ಗೆ ಓದ್ಕೊಂಡಂಗೆ ಆ ರೀತಿ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಅಲ್ಲಿ ಇದನ್ನೆಲ್ಲ ಪ್ರಿಪೇರ್ ಆಗಬೇಕು. ಡಿಫೈನ್ ಅರ್ಥಿಂಗ್ ಅಂತಿದೆ, ವಿತ್ ದ ನೀಟ್ ಡಯಾಗ್ರಾಮ್ ಆಫ್ ಪ್ಲೇಟ್ ಅರ್ಥಿಂಗ್ ಅಂತಿದೆ, ಪೈಪ್ ಅರ್ಥಿಂಗ್ ಅಂತ ಕೂಡ ಇನ್ನೊಂದಿದೆ, ಪೈಪ್ ಅರ್ಥಿಂಗು.
ಸೊ ಅವೆಲ್ಲ ಕೊಡ್ತಾ ಇರ್ತಾನೆ. ಆ್ಯಂಡ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಇವು 6 ಇಂಪಾರ್ಟೆಂಟ್ ಕ್ವಶನ್ಸ್ ಖಂಡಿತ ಓದ್ಕೊಂಡು ಹೋಗ್ರಿ. ಇದು ಔಟ್ ಆಫ್ 40 ತೆಗಿಯುವಂಥ ಮಾಡಲ್, ಇದು ಖಂಡಿತ ಓದ್ಕೊಂಡು ಹೋಗ್ರಿ. ಸೊ ಇದರಲ್ಲಿ ನಿಮಗೆ ಒಂದು ಆ್ಯಾವ್ರೇಜ್ ಎಷ್ಟು ಹಾಕೋಣ, 18 ಹಾಕೋಣ. 18 ಬಂದರೂ ಕೂಡ ನಿಮಗೆ 40 ಮಾರ್ಕ್ಸ್ ಪಾಸ್ ಆಗಿಬಿಟ್ರೆ, ಅದೇ ನಾವಿನ್ನು ರಿಯಲ್ ಆಗಿ ಎಕ್ಸಾಕ್ಟ್ ನೀವು ರಾಂಗ್ ಮಾಡಲಾರ್ದೇ ಬರೆದ್ರೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಹೇಳ್ತೀನಿ. ಸೊ ಇದರಲ್ಲಿ 20 ಬೇಡ, ಇದರಲ್ಲಿ 18 ಹಾಕೋಣ. ಓಕೆ, 18+. ಸೊ ಇದರಲ್ಲಿ 8+6 ತೊಗೋಣ, ಹೌದಾ? ಅಥವಾ ರಾಲಿ ಮಿಸ್ಟೇಕ್ ಆಗಿರುತ್ತೆ, ಲೈಕ್ ಆ್ಯಾವ್ರೇಜ್ ತೊಗೊಳ್ತೀನಿ, 14 ತೊಗೋಣ ಸಾಕು. 14 ಬೇಡ, 12 ಎಷ್ಟಾಯಿತು, 30 ಮಾರ್ಕ್ಸ್ ಆಯಿತು, ಹೌದಾ? ಇದರಲ್ಲಿ 6 ಮಾರ್ಕ್ಸಿಗಿದೆ ಆರ್ ಎಲ್ ಸರ್ಕ್ಯೂಟು. ಆ್ಯಂಡ್ ಇದೊಂದು ಇದೆಷ್ಟು 86, ಇದು ಕೂಡ 86 ಇದ್ದಾವೆ. ಸೊ ಇದರಲ್ಲಿ ಒಂದು ಆ್ಯಾವ್ರೇಜ್ 5 ಮಾರ್ಕ್ಸೇ ತೊಗೊಂಡ್ಬಿಡೋಣ. ಸಾರಿ, 30+5 35 ಆಯಿತು. ಒಂದು ನಿಮಿಷ, 35 ಆಯಿತು, ಹೌದಾ? 35. ನೆಕ್ಸ್ಟ್ ಇದರಲ್ಲಿ ಸ್ಟ್ಯಾಟಿಕಲ್ ಮತ್ತು ಡೈನಾಮಿಕಲ್ ಇಂಡ್ಯೂಸ್ಡ್ EMF ಇದೆ, ಮತ್ತು ಇದು ಬರ್ದ ಅಂತ ಅಂದ್ಕೊಳ್ಳಿ, ಇದು ಒಂದೇ ಬರ್ದ್ರಿ. ಓಕೆ, ಇದು 8 ಮಾರ್ಕ್ಸ್ ಇದೆ. ಇದನ್ನು 8 ಮಾರ್ಕ್ಸ್ಗೆ ಹಾಕೊಂಡ್ಬರೋದು 7 ಮಾರ್ಕ್ಸ್ ಆಗಿಬಿಡೋಣ. ಈಕ್ವಲ್ಸ್ ಎಷ್ಟಾಯಿತು, 42 ಆಯಿತು ಪ್ಲಸ್. ಸೊ ಇದರಲ್ಲಿ ಇದು 8 ಮಾರ್ಕ್ಸ್, ಇದು ಔಟ್ ಆಫ್ 40 ಕೊಟ್ಟನ ಅಂತ ಅಂದ್ಕೊಂಡ್ರು ಕೂಡ 50 ಮಾರ್ಕ್ಸ್ ಆಯ್ತು ನಿಮ್ಗೆ. ಇನ್ನು ಇದೆಲ್ಲ ಬಿಟ್ಟಿನಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ರೂಲು, ಲೆಫ್ಟ್ ಹ್ಯಾಂಡ್ ರೂಲ್, ಇವೆಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇವೆಲ್ಲ ಬಿಟ್ಟರೆ ಬರೀ ನಿಮಗೆ ನಾನು ಹೇಳಿರೋಂಥ ಕ್ವಶನ್ಸ್ ಓದ್ಕೊಂಡು ಹೋದರೆ ನೀವು ಅಷ್ಟು 50 ಮಾರ್ಕ್ಸ್ ತೆಗಿತೀರಾ, ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಅಂತಂದರೆ ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದರೆ, ನ್ಯೂಮರಿಕಲ್ ಸ್ಪಾಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಿಂದ ನೀವು ಜಾಸ್ತಿ ತೆಗಿಬೋದು, ಹೌದಾ? ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಆ್ಯಂಡ್ 90% ಇದರಲ್ಲಿ ಏನಿದೆ ಇವನ್ನೇ ಶಫಲ್ ಮಾಡಿ ಕೊಡ್ತಾರೆ ಅಷ್ಟೇ, ರೀಅರೇಂಜ್ ಮಾಡಿ ಶಫಲ್ ಮಾಡಿ ಕೊಡ್ತಾರೆ. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿದಲ್ಲ, ಆಮೇಲೆ ಬರ್ತಾ ಕ್ವಶನ್ ಪೇಪರ್ ಟಫ್ ಆಗುತ್ತೆ ಅಷ್ಟೇ. ಟಫ್ ಅಂತಂದರೆ ಬೇರೆ ಬೇರೆ ನ್ಯೂಮರಿಕಲ್ಸ್ ಆಗಿರಲಿ, ಅಥವಾ ಇವಾಗ ನೋಡ್ರಿ ಸ್ಟಾರ್ ಡೆಲ್ಟಾ ಇದೆಲ್ಲ, ಈ ಸ್ಟಾರ್ಟಿಂಗಲ್ಲಿ 2 ಕೊಡ್ತಾನೆ, ಬರ್ತಾ ಏನು ಮಾಡ್ತಾನೆ, ಯಾವುದಾದ್ರೂ ಒಂದೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ 3 ಫೇಸ್ ಸ್ಟಾರ್ ಇರೋದನ್ನ ಇದೊಂದೇ ಕೊಡ್ತಾನೆ, ಡೆಲ್ಟಾ ಅಷ್ಟೇ ಕೊಡ್ತಾನೆ, ಸ್ಟಾರ್ ಕೊಡಲ್ಲ. ಸೊ ಆ ರೀತಿ ಮಾಡ್ತಾ ಇರ್ತಾರೆ ಬರ್ತಾ. ಸೊ ಅದಕ್ಕೆ ನೆಕ್ಸ್ಟ್ ಎರಡೂ ಪ್ರಿಪೇರ್ ಆಗಬೇಕು. ಓಕೆ, ಎಲ್ಲನೂ ಓದ್ಕೊಂಡು ಹೋಗ್ರಿ, ಬಹಳ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರವೆಲ್ಲ ನೋಟ್ಸ್ ನಿಮಗೆ ಬೇಕಿದ್ದಲ್ಲಿ VTUguru.com ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಕೊಳ್ಳಿ. ಅಲ್ಲಿ ಆದಮೇಲೆ ಫಸ್ಟ್ ಇಯರ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ 21 ಸ್ಕೀಮ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಇದೆ ನೋಟ್ಸು, ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲೈಕ್ ಮಾಡೆಲ್ 1 ಓಪನ್ ಮಾಡ್ತೀನಿ. ಇದರಲ್ಲಿ ಇರುತ್ತೆ ನೋಡ್ರಿ, ಓಮ್ಸ್ ಲಾ ಮತ್ತು ಕಿರ್ಚಾಫ್ ಲಾ ಇದರಲ್ಲೇ ಇರುತ್ತೆ. 1 ಸೆಕೆಂಡ್. ಓಕೆ, ಸೊ ನಿಮಗೆ 2 ಟೈಪ್ಸ್ ಆಫ್ ನೋಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇದು 21 ಸ್ಕೀಮ್ ನೋಟ್ಸು, ಅದ್ರ ಜೊತೆಗೆ ಇದು ಹಳೆ ನೋಟ್ಸ್, 15 ಸ್ಕೀಮ್ ಹಳೆ ನೋಟ್ಸ್. ಇದು ಕೂಡ ಸೇಮ್ ಆನ್ಸರ್, ನೀವು ಯಾವ್ದು ಬರೋದ್ರೂ ಪರವಾಗಿಲ್ಲ. ಓಕೆನೆ, ಇದು ಓಮ್ಸ್ ಲಾ ಇದೆ, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಇದೆ, ಕಿರ್ಚಾಫ್ ಲಾ ಇದೆ, ಅದ್ರ ಫಿಗರ್ಸ್ ಇದ್ದಾವೆ, ಹೌದಾ? ಅದಾದ್ಮೇಲೆ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕೂಡ ಇದೆ ಇಲ್ಲಿ, ಇವೆಲ್ಲ ನೋಡ್ಕೊಳ್ಳಿ. ಅದಾದಮೇಲೆ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್ ಕೂಡ ಇಲ್ಲೇ ಇದೆ. ಸೊ ಅದರ ಫಿಗರ್ಸ್ ಇದ್ದಾವೆ, ಇವನ್ ಕೂಡ ಕಂಪಲ್ಸರಿ ಇಂಪಾರ್ಟೆಂಟ್, ಇವೆಲ್ಲ ಓದ್ಕೋಬೇಕಾಗುತ್ತೆ. ಅದಾದ್ಮೇಲೆ 5 ಮಾಡಲ್ಸ್ ಇದ್ದಾವೆ ಡಿಫ್ರೆಂಟ್. ಇಲ್ಲಿದೆ ನೋಡ್ರಿ, RC ಸರ್ಕ್ಯೂಟು, RLC ಸರ್ಕ್ಯೂಟು ಇವೆಲ್ಲ ಇದ್ದಾವೆ. ಇವೆಲ್ಲ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಇದೆ, ಯಾವ್ಯಾವ ಬೇಕಿದ್ದಾವೆ ಅವನ್ನ ಅಷ್ಟೇ ಓದ್ಕೊಂಡು ಉಳಿದಿದ್ದೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ರಿ. ಓಕೆ, ನಾನು 5 ಮಾಡಲ್ಸ್ ಇದ್ದಾವೆ, 5 ಮಾಡಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಮಾಡಲ್ 5ನಲ್ಲಿ ನಮಗೆ ಪ್ರಿಕಾಷನ್ಸ್ ಅವೆಲ್ಲ ಇರುತ್ತೆ, ಫ್ಯೂಸ್, MCB ಅವೆಲ್ಲ. ಓಕೆ, ಇದರಲ್ಲಿ ಇಲ್ಲಿದೆ ನೋಡ್ರಿ, ಫ್ಯೂಸ್ ಇದೆ, ವರ್ಕಿಂಗ್ ಆ್ಯಂಡ್ MCB ಇಲ್ಲೇ ಇದೆ. ಓಕೆ, ಅದಾದಮೇಲೆ ಪ್ರಿಕಾಷನ್ಸ್ ಇಲ್ಲಿದೆ ನೋಡ್ರಿ, ಎಲೆಕ್ಟ್ರಿಕ್ ಶಾಕ್ ಆ್ಯಂಡ್ ಪ್ರಿಕಾಷನ್ಸ್ ಇವೆಲ್ಲ ಇದೆ ನೋಡ್ರಿ. ಅರ್ತ್ ಕನೆಕ್ಷನ್ ಶುಡ್ ಬಿ ಮೇಂಟೈನ್ಡ್ ಆ್ಯಂಡ್ ಪ್ರಾಪರ್ ಕಂಡೀಷನ್. ಸೊ ಅರ್ಥಿಂಗ್ ಇಲ್ಲೇ ಇದೆ, ಅರ್ಥಿಂಗ್ ಡಯಾಗ್ರಾಮ್ ಕೂಡ ಇಲ್ಲೇ ಇದೆ, ಪೈಪ್ ಅರ್ಥಿಂಗ್ ಇಲ್ಲೇ ಇದೆ, ಆ್ಯಂಡ್ ಪ್ಲೇಟ್ ಅರ್ಥಿಂಗ್ ಕೂಡ ಇಲ್ಲೇ ಇರುತ್ತೆ ನೋಡಿ. ಪ್ಲೇಟ್ ಅರ್ಥಿಂಗ್, ಇದು ಪೈಪ್ ಅರ್ಥಿಂಗ್, ಇದು ಪ್ಲೇಟ್ ಅರ್ಥಿಂಗ್. ಎಸ್, ಓಕೆ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್. ಆ್ಯಂಡ್ ನಾನು ಹೇಳಿರೋಂಥ ಕ್ವಶನ್ಸ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನ್ಯೂಮರಿಕಲ್ಸ್ನ ನಿಮ್ಮ ಕಾಲೇಜಲ್ಲಿ ಮಾಡಿಸಿರ್ತಾರಲ್ಲ, ಅವನ್ನಾದರೂ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಇದು ಮಾಡಲ್ ಕ್ವಶನ್ ಪೇಪರ್ ಏನಿರುತ್ತೆ ಇದನ್ನಾದರೂ ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ, ನೀವು ಫಸ್ಟ್ ಟೈಮ್ ಬರಿತಾ ಇದ್ದಾರೆ ಎಕ್ಸಾಮ್ ಅಂದರೆ ಇವನ್ನೆಲ್ಲ ಓದ್ಕೊಂಡು ಹೋಗ್ರಿ. ಖಂಡಿತ ನಾನು ಹೇಳಿರೋಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡು ಹೋಗ್ರಿ, ಪಾಸ್ ಆಗ್ತೀರಾ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ VT ಅವರು ಕ್ವಶನ್ ಪೇಪರ್ ಟಫ್ ಆದರೂ ತೆಗಿಬೋದು ಅಥವಾ ಈಸಿ ಆದರೂ ತೆಗಿಬೋದು, ಡಿಪೆಂಡ್ ಅಪಾನ್ VTU ಕ್ವಶನ್ ಪೇಪರ್. ಇವಾಗ ನಾನು ಎಷ್ಟೋ ಕ್ವಶನ್ಸ್ ಹೇಳಿದ್ನಲ್ಲ, ಲೈಕ್ ಈ ಮಾಡಲಲ್ಲಿ 3 ಫಿಕ್ಸ್ ಬಂದೇ ಬರುತ್ತೆ ಅಂದರೆ ಆಲ್ಮೋಸ್ಟ್ ಪ್ರತಿಯೊಂದು ಎಲ್ಲ ಬಂದೇ ಬರುತ್ತೆ. ಬಟ್ VTU ಅವರು ಒಂದು ವೇಳೆ ಕ್ವಶನ್ ಪೇಪರ್ ಟಫ್ ತೆಗಿಯೋಣ, ಸ್ಟೂಡೆಂಟ್ಸಿಗೆ ಇಂಟೆಲಿಜೆನ್ಸ್ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಎಲ್ಲೆಲ್ಲೋ ಉಣ್ಕಿ ಕ್ವಶನ್ಸ್ ಕೊಡ್ತಾ ಇರ್ತಾರೆ. ಸೊ ನೀವು ಅವನ್ನ ಕೂಡ ಸಮ್ಟೈಮ್ಸ್ ಕೊಡ್ತಾರೆ, ರೇರ್. ಬಟ್ ರೆಗ್ಯುಲರ್ ಫಸ್ಟ್ ಇಯರ್ಗೆ ಅವೆಲ್ಲ ಕೊಡಲ್ಲ. ನೆಕ್ಸ್ಟ್ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಬರ್ತಿಲ್ಲ, ಅವಾಗ ನಿಮಗೆ ಫುಲ್ ಟಫ್ ಕ್ವಶನ್ ಪೇಪರ್ಸ್ ತೆಗಿತಾ ಬರ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಅಷ್ಟು ಟಫ್ ಇರಲ್ಲ. ನಾನು ಹೇಳೋಂಥ ಕ್ವಶನ್ಸ್ ಓದ್ಕೊಳ್ಳಿ,
ಖಂಡಿತ ಪಾಸ್ ಆಗ್ತೀರಾ ಅಂತ ಹೇಳಿದ್ರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.